ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಸಮೀಪ ಬರ್ತಿರೋದ್ರಿಂದ ಈ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಲಾಸ್ ಇನ್ ಫಿಸಿಕ್ಸ್ ಅದನ್ನು ನಾವು ಡಿಸ್ಕಷನ್ ಮಾಡೋಣ. ಸೊ ಮೊಟ್ಟ ಮೊದಲಿಗೆ ನಮಗೆ ಕೂಲಂಬ್ಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಬರುತ್ತೆ. ನಾವಿಲ್ಲಿ ಕ್ವಿಕ್ ರಿವಿಷನ್ ಮಾಡ್ತಿರೋದ್ರಿಂದ ಓನ್ಲಿ ದ ಸ್ಟೇಟ್ಮೆಂಟ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಮಾತ್ರ ನಾವಿಲ್ಲಿ ನೋಡೋಣ. ಸೊ ಇಟ್ ಸ್ಟೇಟ್ಸ್ ದ್ಯಾಟ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ಎನಿ ಟೂ ಪಾಯಿಂಟ್ ಚಾರ್ಜಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಸೊ ಇದು ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟನ್ನು ನಾವು 1 ಮಾರ್ಕಿಗೆ ಇವ್ಯಾಲ್ಯೂಯೇಟ್ ಮಾಡ್ತೀವಿ ಮತ್ತು ಎಕ್ಸ್ಪ್ಲನೇಷನ್ ಇದೆಯಲ್ಲ ಅದು 1 ಮಾರ್ಕ್. ಸೊ ಟೋಟಲ್ ಆಗಿ 2 ಮಾರ್ಕ್ಸಿಗೆ ಬರುತ್ತೆ. ಇಲ್ಲಿ ಎಕ್ಸ್ಪ್ಲನೇಷನಲ್ಲಿ ನಾವು ಕೇವಲ 2 ಚಾರ್ಜನ್ನು ಕನ್ಸಿಡರ್ ಮಾಡಬೇಕು. ಲೆಟ್ Q1 ಆ್ಯಂಡ್ Q2 ಬಿ ದ 2 ಚಾರ್ಜಸ್ ಆ್ಯಂಡ್ R ಬಿ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ದೆನ್ ಅಕಾರ್ಡಿಂಗ್ ಟು ಕೂಲಂಬ್ಸ್ ಲಾ F is directly proportional to Q1 into Q2 divided by distance square R square. So F is equals to 1 divided by 4 pi epsilon naught Q1 Q2 divided by R square. ಸೊ ಇಷ್ಟು ಬರೆದ್ರೆ ಈ ಒಂದು ಲಾಕ್ಕೆ 2 ಮಾರ್ಕ್ಸ್. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಕೂಲಂಬ್ಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಸೊ ನೌ ದ ಸೆಕೆಂಡ್ ಲಾ ಈಸ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. Okay, it states that the total normal electric flux through any closed surface is equal to 1 by epsilon naught times the total charge enclosed by the surface. ಇದನ್ನು ಕೂಡ 2 ಮಾರ್ಕ್ಸಿಗೆ ಕೇಳೋದ್ರಿಂದ ಸೊ 1 mark statement, 1 mark explanation. Simple explanation: if a closed surface encloses a charge q, then the total flux through the surface is given by pi is equals to q by epsilon naught. ಇನ್ನು ಮೂರನೇ ಒಂದು ಇಂಪಾರ್ಟೆಂಟ್ ಲಾ ನೋಡೋದಾಯ್ತಂದರೆ ವೆರಿ ಇಂಪಾರ್ಟೆಂಟ್ ಲಾ ಇಯರ್. ಸೊ 2 ಮಾರ್ಕ್ಸಿಗೆ ಕೇಳ್ಬೋದು ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ ಅಂತ. ಲಿಮಿಟೇಷನ್ಸ್ ಕೂಡ ಕೇಳ್ಬೋದು, 3 ಮಾರ್ಕ್ಸಿಗೆ ಕೇಳ್ಬೋದು. Ohm's law states that at constant temperature the electric current flowing through a conductor is directly proportional to the potential difference across the ends of the conductor. And explanation is let I be the current flowing through a conductor and V be the potential difference across it. Then according to Ohm's law V is directly proportional to I R ಅಥವಾ I is equals to V divided by R. ದೆನ್ ಆ ಒಂದು ಚಾಪ್ಟ್ರಲ್ಲಿ ಬರುವಂತಹ ಒಂದು ಕಿರ್ಚಾಫ್ ಲಾ KCL ಏನು ಹೇಳುತ್ತೆ ಅಂದರೆ ಇಟ್ ಸ್ಟೇಟ್ಸ್ ದ್ಯಾಟ್ ದ ಅಲ್ಜಿಬ್ರಾಯಿಕ್ ಸಮ್ ಆಫ್ ದ ಕರೆಂಟ್ಸ್ ಮೀಟಿಂಗ್ ಎಟ್ ಎ ಜಂಕ್ಷನ್ ಈಸ್ 0. ಸೊ ಎಕ್ಸ್ಪ್ಲನೇಷನ್: ಒಂದು ಜಂಕ್ಷನನ್ನು ಕನ್ಸಿಡರ್ ಮಾಡಿ, I1 I2 I3 3 ಕರೆಂಟ್ಸನ್ನು ತಗೊಳ್ಳಿ. I1 ಮತ್ತು I2 ಪಾಸಿಟಿವ್ ಆಗಿರುತ್ತೆ ಯಾಕಂದರೆ ದೇ ಆರ್ ಎಂಟರಿಂಗ್ ಕರೆಂಟ್ಸ್, ಆ್ಯಂಡ್ I3 ಈಸ್ ನೆಗೆಟಿವ್ ಇಯರ್ ಬಿಕಾಸ್ ದಟ್ ಈಸ್ ಲೀವಿಂಗ್ ಕರೆಂಟ್, ಲೀವಿಂಗ್ ದ ಜಂಕ್ಷನ್. So therefore it is minus I3. So I1 plus I2 minus I3 is equals to 0, or I1 plus I2 is equals to I3. The significance of KCL is conservation of law of conservation of charges. Okay. Then KVL states that the algebraic sum of EMFs and changes in potential around any closed loop in an electrical network is 0. So ಅದನ್ನು ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಸರ್ಕಿಟನ್ನು ತೆಗೆದುಕೊಳ್ಳಿ. ಸಿಂಪಲ್ ಸರ್ಕಿಟ್ R1 R2 R3. ನಾವು ಅಪ್ಲೈ ದ KVL here. ಮೈನಸ್ I ಇಂಟು R1 ಮೈನಸ್ I ಇಂಟು R2 ಮೈನಸ್ I ಇಂಟು R3 ಪ್ಲಸ್ V is equals to 0 ಬರುತ್ತೆ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಸೈನ್ ಕನ್ವೆನ್ಷನ್ಸ್ ಯೂಸ್ಡ್ ಇನ್ KVL, then you can apply the KVL rule here. The significance of KVL is law of conservation of energy. Now in the 4th chapter we will have an important law here, that is Bayot Savage Law. It is also called Laplace's law. Now we discuss about that. So it states that the magnetic field at a point due to a current element, first one, is directly proportional to the strength of the electric current, is directly proportional to the length of the current element, directly proportional to the sine of the angle between current element and the line joining the point with the current element, sine theta,
inversely proportional to the square of the distance between the point and current element. ಸೊ ಹಿಯರ್ ಎಕ್ಸ್ಪ್ಲನೇಷನ್ ಮಾಡಬೇಕಾಗುತ್ತೆ. ಇದನ್ನು 3 ಮಾರ್ಕ್ಸಿಗೆ ಕೇಳ್ಬೋದು, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲನೇಷನ್. ಸೊ ಕನ್ಸಿಡರ್ ಒಂದು ಕರೆಂಟ್ ಎಲಿಮೆಂಟ್ ಕನ್ಸಿಡರ್ ಮಾಡಿ, ಒಂದು ಪಾಯಿಂಟ್ ಪಿ ಎಟ್ ಡಿಸ್ಟೆನ್ಸ್ ಆರ್ ಫ್ರಮ್ ಇಟ್ ಕ್ಯಾಲ್ಕುಲೇಷನ್ ಮಾಡಿ. ದೆನ್ ಅಕಾರ್ಡಿಂಗ್ ಟು Bayot Savage Law, the magnetic field produced by the current element is directly proportional to the IDL sin theta divided by r square, that is dB is equals to mu naught divided by 4 pi IDL sin theta divided by r square. In the same chapter we have one more law, that is Ampere's circuital law. So that we will discuss now. It states that the line integral of magnetic field around any closed loop is equal to the mu naught times the total current enclosed by the loop. So explanation very simple. Consider a conductor carrying current I, and consider a circular loop around it. According to Ampere's circuital law, the line integral of magnetic field B dot dl is equals to mu naught times I ಇರುತ್ತೆ. ಅದೇ ರೀತಿ ಕೂಲಮ್ಸ್ ಲಾ ಇನ್ ಮ್ಯಾಗ್ನೆಟಿಸಮ್, ಇದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಸೊ ಆದರೂ ಕೇಳ್ಬೋದು ಕೆಲವೊಂದು ಸರಿ. It states that the force of attraction or repulsion between any two magnetic poles is directly proportional to the product of their pole strengths and inversely proportional to the square of the distance between them. ಸೊ ಅದೇ ರೀತಿ ಗಾಸ್ಲೈ ಮ್ಯಾಗ್ನೆಟಿಸಮ್, ಇದು ತುಂಬ ಸಾರಿ ಕೇಳಿರ್ತಾರೆ 1 ಮಾರ್ಕಿಗೆ. ಸೊ ಇಟ್ ಸ್ಟೇಟ್ಸ್ ದ್ಯಾಟ್ ದ ಟೋಟಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪಾಸಿಂಗ್ ಥ್ರೂ ಎನಿ ಕ್ಲೋಸ್ ಸರ್ಫೇಸ್ ಇಸ್ ಆಲ್ವೇಸ್ 0. ಸೊ ಇಲ್ಲಿ ಟೋಟಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ 0 ಆಗಿರುತ್ತೆ. ಈ ಆ ಚಾಪ್ಟರ್ನಲ್ಲಿ ನೋಡ್ಕೊಂಡ್ರೆ ನೀವು ಇಂಪಾರ್ಟೆಂಟ್ ಲಾ ಇದು. ಆ್ಯಂಡ್ ಡೈನಮೋ ಎಫೆಕ್ಟ್, ಇದು ತುಂಬ ಕಡಿಮೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇಟ್ ಎಕ್ಸ್ಪ್ಲೇನ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಅರ್ತ್, ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಅರ್ತ್ ಯಾವುದರಿಂದ ಬಂದಿರುತ್ತೆ ಅಂತ. ಸೊ ವಾಟ್ ಇಟ್ ಟೆಲ್ಸ್ ವಿಲ್ ಸಿ ನೌ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದ ಅರ್ತ್ ಅರೈಸಸ್ ಡ್ಯೂ ಟು ದ ಎಲೆಕ್ಟ್ರಿಕ್ ಕರೆಂಟ್ produced by convective motion of metallic fluids consisting of molten iron and nickel in the outer core of the earth. ಅಂದರೆ ಇಲ್ಲಿ ಔಟರ್ ಕೋರ್ ಆಫ್ ದಿ ಅರ್ಥಲ್ಲಿ ಮೆಟಾಲಿಕ್ ಫ್ಲೂಯಿಡ್ಸ್ ಕನ್ವೆಕ್ಟಿವ್ ಮೋಷನ್ ಆಗೋದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಈ ಒಂದು ಎಫೆಕ್ಟ್ ಹೇಳುತ್ತೆ. ದಿಸ್ ಇಸ್ ನೌನ್ ಆ್ಯಸ್ ಡೈನಮೋ ಎಫೆಕ್ಟ್. ಆ್ಯಂಡ್ ಕ್ಯೂರಿಸ್ ಲಾ, ಸೊ ಇಟ್ ಈಸ್ ಆಸ್ಕ್ಡ್ ಫಾರ್ 1 ಮಾರ್ಕ್ ಕ್ವಶನ್, ಮೆನಿ ಟೈಮ್ ಇಟ್ ಈಸ್ ಆಸ್ಕ್ಡ್. ಇಟ್ ಸ್ಟೇಟ್ಸ್ ದ್ಯಾಟ್ the magnetic susceptibility of paramagnetic material is inversely proportional to the absolute temperature. That is, Xi is inversely proportional to T. So Xi is equal to C by T, where C is called Curie's constant here. And Faraday's law in the 6th chapter, Faraday's law and Lenz's law are very important. There are 2 Faraday's laws. First and second law we will see now. First law, whenever the magnetic flux linked with the coil changes, an EMF is induced in it. Second law, the magnitude of induced EMF is directly proportional to the rate of change of magnetic flux linked with the coil. So you can have the explanation here. So EMF induced is equals to minus d pi by dt ಇರುತ್ತೆ. ನೆಗೆಟಿವ್ ಸೈನ್ ಈಸ್ ಅಕಾರ್ಡಿಂಗ್ ಟು ಲೆನ್ಸಸ್ ಲಾದಿಂದ ಬಂದಿರುತ್ತೆ. ಅದನ್ನು ನೀವು ಗಮನಿಸಿ ನೋಡ್ಕೊಳ್ಳಿ ಆ ಚಾಪ್ಟರ್ನಲ್ಲಿ. ಲೆನ್ಸಸ್ ಲಾ ಏನು ಹೇಳುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಸೊ ಲೆನ್ಸಸ್ ಲಾ ಸ್ಟೇಟ್ಸ್ ದ್ಯಾಟ್ ದ ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ EMF is such that it tends to produce a current which opposes the change in magnetic flux that produced it. ಇಲ್ಲೇನಾಗಿರುತ್ತೆ ಅಂದರೆ ಯಾವುದರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದಿರುತ್ತೋ, ಅಂದರೆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸಿಂದ ಆಗಿರುತ್ತೋ ಅದನ್ನೇ ಈ ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ EMF ಯಾವ ರೀತಿಯಾಗಿರುತ್ತೆ ಅಂದರೆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸನ್ನೇ ಅದು ಅಪೋಸ್ ಮಾಡುತ್ತೆ. ಸೊ ಇದು ನೋಡ್ಕೊಳ್ಳಿ, ಇದು ಒಂದು ಇಂಪಾರ್ಟೆಂಟ್ ಲಾ. ಇದು 1 ಮಾರ್ಕ್ ಕ್ವಶನ್ ತುಂಬ ಸರಿ ಕೇಳಿದ್ದಾರೆ. ಸಿಗ್ನಿಫಿಕೆನ್ಸ್ ಆಫ್ ಲೆನ್ಸಸ್ ಲಾ ಇಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಇಟ್ ಈಸ್ ಆಲ್ಸೋ ಆಸ್ಕ್ಡ್ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಲೆನ್ಸಸ್ ಲಾ ಅಂತ ತುಂಬ ಸರಿ ಕೇಳಿದ್ದಾರೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಸೊ ದೀಸ್ ಆರ್ ದ ಮೇನ್ ಲಾಸ್ ವಿ ಕ್ಯಾನ್ ಸಿ ಇನ್ ಫಸ್ಟ್ ಪಾರ್ಟ್, ದಟ್ ಈಸ್ ಚಾಪ್ಟರ್ ನಂಬರ್ 1 ಇಂದ ಹಿಡಿದು ಚಾಪ್ಟರ್ ನಂಬರ್ 8 ವರೆಗೆ. ಫಸ್ಟ್ ಪಾರ್ಟಲ್ಲಿ ಇಲ್ಲಿವರೆಗೂ ನಿಮಗೆ ಮಿಡ್ ಟರ್ಮ್ ಎಕ್ಸಾಮಿನೇಷನಲ್ಲಿ ಕ್ವಶನ್ಸ್ನ ಕೇಳ್ಬೋದು. ಒಂದೊಂದು ಡಿಸ್ಟಿಕ್ಕಲ್ಲಿ ಸಿಲೆಬಸ್ಸು ಒಂದೊಂದು ಥರ ಇರುತ್ತೆ. ಒಂದು ಡಿಸ್ಟಿಕ್ನಲ್ಲಿ 8 ಚಾಪ್ಟರ್ ಇದ್ದರೆ ಇನ್ನೊಂದು ಡಿಸ್ಟಿಕ್ನಲ್ಲಿ 9 ಚಾಪ್ಟರ್ವರೆಗೂ ರೇ ಆಪ್ಟಿಕ್ಸ್ ಕೂಡ ಇರುತ್ತೆ. ಅದನ್ನು ನೀವು ಗಮನಿಸಿ ನೀವು ಅದರ ಪ್ರಕಾರ ಅಭ್ಯಾಸ ಮಾಡಿ. ಧನ್ಯವಾದಗಳು.